Hi there, welcome to Steno with Computer Knowledge. Get daily practice for typing and steno dictations to boost your exam success. Subscribe now for regular updates, and don't forget to like and share this video. ಗೆಟ್ ರೆಡಿ ಸ್ಟಾರ್ಟ್. ಮಾನ್ಯ ಸಭಾಪತಿಯವರೇ, ಮಾನ್ಯ ಸಭಾಧ್ಯಕ್ಷರೇ ಮತ್ತು ವಿಧಾನಮಂಡಲದ ಮಾನ್ಯ ಸದಸ್ಯರುಗಳೇ, ವಿಧಾನಮಂಡಲದ ಈ ಜಂಟಿ ಅಧಿವೇಶನಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ತಮ್ಮನ್ನು ಉದ್ದೇಶಿಸಿ ಮಾತನಾಡಲು ನನಗೆ ತುಂಬ ಸಂತೋಷವಾಗುತ್ತಿದೆ. ಕಳೆದ 2 ವರ್ಷಗಳಿಂದ ನಾನು ಕರ್ನಾಟಕ ರಾಜ್ಯದ ರಾಜ್ಯಪಾಲನಾಗಿ ಈ ರಾಜ್ಯದ ಬಗ್ಗೆ ಹಲವಾರು ವಿಷಯಗಳನ್ನು ಅರಿತಿದ್ದೇನೆ. ಪ್ರಪ್ರಥಮವಾಗಿ ನಾನು ಕನ್ನಡ ನಾಡು ನುಡಿಯ ಬಗ್ಗೆ ಮಾತನಾಡುವುದಕ್ಕೆ ಇಷ್ಟಪಡುತ್ತೇನೆ. ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರ ಹರಿದು ಹಂಚಿ ಹೋಗಿದ್ದ ನಮ್ಮ ದೇಶದ ರಾಜ್ಯಗಳ ಏಕೀಕರಣದ ಪರಿಣಾಮವಾಗಿ ಕನ್ನಡ ಭಾಷೆಯನ್ನು ಮಾತನಾಡುವ ಪ್ರದೇಶಗಳನ್ನು ಗುರುತಿಸಿ 1956ರ ನವೆಂಬರ್ 1ರಂದು ಮೈಸೂರು ರಾಜ್ಯವಾಗಿ ಸ್ಥಾಪಿತವಾದ ನಮ್ಮ ರಾಜ್ಯವು ತದನಂತರ ಕರ್ನಾಟಕ ಎಂದು ಪುನರ್ನಾಮಕರಣಗೊಂಡಿತು. ಹಾಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಇನ್ನು ಕನ್ನಡ ಭಾಷೆಯ ಬಗ್ಗೆ ಹೇಳುವುದಾದರೆ, ಕನ್ನಡ ಭಾಷೆಯು ಅತಿ ಸುಮಧುರವಾದ ಭಾಷೆ. ಕನ್ನಡ ನಾಡಿನಲ್ಲಿ ಅತ್ಯುತ್ತಮ ಕವಿಗಳು ಬಾಳಿ ಬದುಕಿದ್ದು ಸರಿಯಷ್ಟೇ, ಅವರುಗಳ ಕಾವ್ಯ ಸಾಹಿತ್ಯಗಳಿಗೆ ಹಲವಾರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ. ಕನ್ನಡ ಭಾಷಾ ಸ್ವಾರಸ್ಯಕ್ಕೆ ಸಾಕ್ಷಿಯಾಗಿ ಶಾಸ್ತ್ರೀಯ ಸ್ಥಾನಮಾನದ ಗರಿ ಕೂಡ ಸಿಕ್ಕಿರುವುದು ಅತಿ ಸಂತಸದ ವಿಚಾರವಾಗಿದೆ. ಇಂತಹ ಸಮೃದ್ಧ ಕರುನಾಡಿನ ರಾಜ್ಯಪಾಲನಾಗಿ ಸೇವೆ ಸಲ್ಲಿಸುವ ಅವಕಾಶ ಲಭಿಸುವುದು ನನ್ನ ಸೌಭಾಗ್ಯವೆಂದು ನಾನು ಭಾವಿಸುತ್ತೇನೆ. ಇನ್ನು ಸಮಾಜದ ಬಡಜನರಿಗೋಸ್ಕರ ರೂಪಿಸಲಾಗಿರುವ ಕಾರ್ಯಕ್ರಮಗಳು, ರೈತರಿಗೆ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮಗಳು ಮುಂತಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೆ ತರುವಲ್ಲಿ ಸದನದ ಮಾನ್ಯ ಸದಸ್ಯರುಗಳು ನೀಡುತ್ತಾ ಬಂದಿರುವ ಅಮೂಲ್ಯ ಬೆಂಬಲವನ್ನು ಕುರಿತು ನಾನು ವಿಶೇಷವಾಗಿ ಹೇಳಬಯಸುತ್ತೇನೆ. ರಾಜ್ಯದ ಸಮಗ್ರ ಅಭಿವೃದ್ಧಿಗೋಸ್ಕರ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಮತ್ತು ಅವುಗಳನ್ನು ಜಾರಿಗೆ ತರುವುದರಲ್ಲಿ ಮಾನ್ಯ ಸದಸ್ಯರುಗಳು ಸಕ್ರಿಯವಾಗಿ ಭಾಗಿಯಾಗಿರುತ್ತಾರೆ ಎಂಬ ಭರವಸೆ ನನಗೆ ಇದೆ. ಅಭಿವೃದ್ಧಿ ಯೋಜನಾ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಲ್ಲಿ ರಾಜ್ಯದ ಕಾರ್ಯನಿರ್ವಹಣೆಯನ್ನು ಯೋಜನಾ ಆಯೋಗವು ಪ್ರಶಂಸೆ ಮಾಡಿದೆ. ಪ್ರಮುಖವಾಗಿ ರಾಜ್ಯದ ಹಣಕಾಸಿನ ನಿರ್ವಹಣೆ ಮತ್ತು ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವಲ್ಲಿ ಮತ್ತು ಅವುಗಳನ್ನು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುವಲ್ಲಿ ಮಾಡಿರುವ ಪ್ರಯತ್ನಗಳನ್ನು ಪ್ರಶಂಸೆ ಮಾಡಿರುವುದು ಗಮನಾರ್ಹವಾಗಿದೆ. ಈ ದಿಸೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನಗಳನ್ನು ಮುಂದುವರಿಸಲು ಮತ್ತು ಯೋಜನೆಗಳನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜಾರಿಗೆಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದೆ ಎಂದು ನಾನು ಹೆಮ್ಮೆಯಿಂದ ಹೇಳಲಿಚ್ಛಿಸುತ್ತೇನೆ. ಇನ್ನು ಶಿಕ್ಷಣ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ, ನನ್ನ ಸರ್ಕಾರ ಹೊಸ ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆ, ಕಟ್ಟಡಗಳ ನಿರ್ಮಾಣ ಮತ್ತು ಪ್ರೌಢಶಾಲೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಈಗಾಗಲೇ ನೀಡುತ್ತಿರುವ
ವಿದ್ಯಾರ್ಥಿ ವೇತನವನ್ನು ಹೆಚ್ಚಳ ಮಾಡುವುದು, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪಾಠಗಳನ್ನು ಬೋಧಿಸುವುದು, ಯುವಕ ಯುವತಿಯರಿಗೆ ಉದ್ಯೋಗ ಸಿಗುವಂತಹ ತರಬೇತಿ ನೀಡುವುದು ಮುಂತಾದ ವಿಷಯಗಳಿಗೆ ನನ್ನ ಸರ್ಕಾರ ಪ್ರಾಮುಖ್ಯತೆ ನೀಡಿದೆ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ಇನ್ನು ನನ್ನ ಸರ್ಕಾರ ರಾಜ್ಯದ ಜನರ ಸಮಗ್ರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಕೃಷಿಯ ಕ್ಷೇತ್ರದಲ್ಲಿ ಹಲವು ಯೋಜನೆಗಳನ್ನು ರೂಪಿಸಿ ರೈತರು ನೆಮ್ಮದಿಯ ಉಸಿರು ಬಿಡುವಂತೆ ಮಾಡಿದ್ದಾರೆ. ಬೇಸಾಯಗಾರನ ಸ್ಥಿತಿಯನ್ನು ಸುಧಾರಿಸುವ ಸಲುವಾಗಿ ವ್ಯವಸಾಯ ಯೋಗ್ಯ ಪ್ರದೇಶಗಳನ್ನು ನೀರಾವರಿ ಯೋಜನೆಗಳ ಅಡಿಯಲ್ಲಿ ತರಬೇಕಾದ ಅಗತ್ಯ ಸುಧಾರಣೆಗಳನ್ನು ನನ್ನ ಸರ್ಕಾರವು ಮನಗಂಡಿದೆ. ಅದರ ಅನುಸಾರವಾಗಿ ಸಣ್ಣ ನೀರಾವರಿ ಯೋಜನೆಗಳು, ಬೃಹತ್ ನೀರಾವರಿ ಯೋಜನೆಗಳು ಮತ್ತು ಹನಿ ನೀರಾವರಿ ಯೋಜನೆಗಳನ್ನು ಪರಿಣಾಮಕಾರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಲು ನನ್ನ ಸರ್ಕಾರವು ನಿರ್ಧರಿಸಿದೆ ಎಂದು ಹೇಳಲು ನನಗೆ ಸಂತಸವಾಗುತ್ತದೆ. ಅಲ್ಲದೆ ಕ್ರೀಡಾ ಕ್ಷೇತ್ರ, ಕಲಾಕ್ಷೇತ್ರ, ತೋಟಗಾರಿಕೆ, ಲೋಕೋಪಯೋಗಿ, ನಗರಾಭಿವೃದ್ಧಿ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲೂ ನನ್ನ ಸರ್ಕಾರವು ಯೋಜನೆಗಳನ್ನು ರೂಪಿಸಿದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ದಿನಾಂಕ 5 ಮೇ 2024 ಗಣೇಶ ಗಡಿಯಾರಗಳ ಮಳಿಗೆ, ಬಳೆಪೇಟೆ, ಬೆಂಗಳೂರು. ಇವರು ವಿಜಯ್ ಟೈಮ್ಸ್, 4ನೇ ಮುಖ್ಯ ರಸ್ತೆ, ಗಾಯತ್ರಿ ನಗರ, ಮೈಸೂರು ಇವರಿಗೆ ಬರೆದ ಪತ್ರ. ಮಾನ್ಯರೇ, ಕಳೆದ ವಾರ ನೀವು ಬರೆದ ಪತ್ರ ಮತ್ತು ಅದರ ಜೊತೆ ಲಗತ್ತಿಸಿದ 50,000 ರೂಪಾಯಿಗಳ ಬೇಡಿಕೆ ಹುಂಡಿಯು ನಮಗೆ ತಲುಪಿದೆ. ಅದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ತಾವು ಸೂಚಿಸಿದಂತೆ ತಾವು ಕೇಳಿರುವ ವಿವಿಧ ನಮೂನೆಯ ಗಡಿಯಾರಗಳನ್ನು ನಿಮ್ಮ ಪತ್ರದಲ್ಲಿ ತಿಳಿಸಿರುವ ವಿಳಾಸಕ್ಕೆ ನಾನು ಆದಷ್ಟು ಜಾಗ್ರತೆ ಕಳಿಸಿಕೊಡುತ್ತೇನೆ. ಈಗಾಗಲೇ ನಮ್ಮಲ್ಲಿ ನೀವು ಕೇಳಿರುವ ಅರ್ಧದಷ್ಟು ದಾಸ್ತಾನು ಇದ್ದು, ಇನ್ನುಳಿದ ಸರಕುಗಳು ಬಂದ ಕೂಡಲೇ ಒಟ್ಟಾಗಿ ಸುಗಮ ಟ್ರಾನ್ಸ್ಪೋರ್ಟ್ ಮೂಲಕ ನಿಮ್ಮ ವಿಳಾಸಕ್ಕೆ ಸರಬರಾಜು ಮಾಡುತ್ತೇವೆ. ಈಗ ನೀವು ಆದೇಶ ನೀಡಿರುವ 50,000 ರೂಪಾಯಿಗಳ ಸರಕಿಗೆ ನಾವು 20% ಸೋಡಿಯನ್ನು ಬಿಟ್ಟುಕೊಡುತ್ತೇವೆ. ಆದರೆ ಒಟ್ಟಾಗಿ 1 ಲಕ್ಷಕ್ಕೂ ಮೀರಿ ಆದೇಶ ನೀಡಿದರೆ ನಿಮಗೆ 30% ಸೋಡಿಯನ್ನು ಬಿಟ್ಟುಕೊಡುತ್ತೇವೆ ಎಂದು ತಿಳಿಸಲು ನಮಗೆ ಸಂತೋಷವಾಗುತ್ತದೆ. ತಾವು ನಮ್ಮ ಹಳೆಯ ಗ್ರಾಹಕರಾದ ಕಾರಣ ನಿಮಗೆ ಆದಷ್ಟು ಬೇಗನೆ ಸರಕನ್ನು ಸರಬರಾಜು ಮಾಡುತ್ತೇವೆ. ಸರಕು ನಿಮಗೆ ತಲುಪಿದ ಕೂಡಲೇ ತಾವು ಅವುಗಳನ್ನು ಪರಿಶೀಲನೆ ಮಾಡಿ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ ಕೂಡಲೇ ನಮಗೆ ವಾಪಸ್ ಕಳಿಸುವ ವ್ಯವಸ್ಥೆ ಮಾಡಿದರೆ 1 ವಾರದೊಳಗೆ ನಿಮಗೆ ಬದಲಿ ಮಾಲನ್ನು ತಲುಪಿಸಲು ನಾವು ಬದ್ಧರಾಗಿದ್ದೇವೆ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ನಾವು ವಿವಿಧ ನಮೂನೆಗಳ, ವಿವಿಧ ಬಣ್ಣಗಳ ಗಡಿಯಾರಗಳನ್ನು ತಯಾರಿಸಲು ಈಗಾಗಲೇ ಚಿಂತನೆ ಮಾಡಿದ್ದು, ನಿಮ್ಮ ಗ್ರಾಹಕರ ಅಭಿಪ್ರಾಯಗಳನ್ನು ಸಹ ಪಡೆದು ನಮಗೆ ಪತ್ರ ಬರೆದು ತಿಳಿಸಿದಲ್ಲಿ ನಾವು ಅವುಗಳನ್ನು ಒದಗಿಸಲು ಸಿದ್ಧರಿದ್ದೇವೆ. ತಮ್ಮ ವಿಶ್ವಾಸಿ ಮಾಲೀಕರು. ಸ್ಟಾಪ್. Thanks for watching. Please subscribe for more typing and steno videos. Don't forget to hit the bell icon for updates.